ಬಸವಣ್ಣನವರ ವಚನಗಳು ಸೊಗಸಾಗಿ ನುಡಿದು ಮುಸ್ಲಿಂ ಬಾಲಕಿ ಕಲ್ಪತರು ನಾಡು ತಿಪಟೂರಿನಲ್ಲಿ ಮಿಂಚಿದ ಮುಸ್ಲಿಂ ಬಾಲಕಿ ತಿಪಟೂರಿನಲ್ಲಿ 850ನೇ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವ ಆಚರಿಸಲಾಯಿತು. 2 ದಿನಗಳ ಈ ಸಮಾರಂಭದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳ ಆಗಮನವಾಗಿತ್ತು. ಲಕ್ಷಾಂತರ ಜನ ಸಮೂಹದ ಮುಂದೆ ಮುಸ್ಲಿಂ ಬಾಲಕಿ ಬಸವಣ್ಣನವರ ವಚನಗಳು ಸೊಗಸಾಗಿ ನುಡಿದು ಎಲ್ಲರ ಮನ ಗೆದ್ದಳು. ತಿಪಟೂರು ಗಾಂಧಿನಗರದ ನಿವಾಸಿಗಳಾದ ಮೆಕ್ಯಾನಿಕ್ ಸಾದಿಕ್ ಹಾಗೂ ನಗ್ಬಮಾನು ದಂಪತಿಗಳ ಮಗಳಾದ ಸೈಯದ ಅಫೀಫಾ ಕೆಕೆ ಕಾನ್ವೆಂಟ್ನ 5ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿನಿ. ಈಕೆಗೆ ಕನ್ನಡ ಭಾಷೆ ಅಂದರೆ ಪ್ರಾಣ. ಕನ್ನಡ ಭಾಷೆಯಲ್ಲಿ ಸಂವಾದ ಮತ್ತು ಭಾಷಣ ಮಾಡುವುದು ಈಕೆಗೆ ಬಹಳ ಇಷ್ಟ. 850ನೇ ಗುರು ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಧುಸೂದನ್ ಈ ಮುಸ್ಲಿಂ ಬಾಲಕಿ ಸೈಯದ ಅಫೀಫಾಗೆ ವೇದಿಕೆಯ ಮೇಲೆ ಬಸವಣ್ಣನವರ ಪ್ರವಚನಗಳನ್ನು ನುಡಿಯಲು ಅವಕಾಶ ಮಾಡಿಕೊಟ್ಟರು. ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಅದ್ಭುತವಾಗಿ ಪ್ರವಚನವನ್ನು ನೀಡಿ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಲು. ಈ ಪುಟ್ಟ ಕನ್ನಡ ಪ್ರತಿಭೆ ಸೈಯದ ಅಫೀಫಾಗೆ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಮಧುಸೂದನ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ವಿವೇಚನ್ ಹಾಗೂ ಜಯಂತಿ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದ ಧಾರ್ಮಿಕ ಗುರುಗಳು ಹಾಗೂ ಮುಖಂಡರಿಂದ ಸನ್ಮಾನಿಸಲಾಯಿತು. ಈಕೆಯ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟ ಕಾರ್ಯಕ್ರಮದ ಆಯೋಜಕರಿಗೆ ಸೈಯದ್ ಅಫೀಫಾ ಪೋಷಕರು ಧನ್ಯವಾದ ಅರ್ಪಿಸಿದರು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ನಿಮ್ಮ ಪಾದದಲ್ಲಿರುವ ನಾವೇ ಧನ್ಯರು. ಶ್ರೀಮಠದಿಂದ ಕೈಲಾಸಕ್ಕೆ ಹೊರಟ ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಂತಹ ಪರಮ ಪೂಜ್ಯರವರಿಗೆ ನನ್ನ ಧನ್ಯವಾದಗಳು. ಏನಾದರೂ ತಪ್ಪು ಆಗಿದ್ದಲ್ಲಿ ದಯವಿಟ್ಟು